ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದಿಂದ ಜನವರಿ 21ರಂದು ಹುಬ್ಬಳ್ಳಿಯ ಇಂದಿರಾ ಗಾಂಧಿ ಗಾಜಿನ ಮನೆಯಲ್ಲಿ ರಾಜ್ಯ ಮಟ್ಟದ ಅಹಿಂದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಮುಖಂಡರು, ನಿವೃತ್ತ ಸೈನಿಕರ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷ ಎಂ ವಾಸಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 5 ವರ್ಷ ಪೂರ್ಣ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬೇಕು, ಜೊತೆಗೆ ಅಹಿಂದ ವರ್ಗದ ನಾಯಕರಾಗಿ ಸರ್ಕಾರದಲ್ಲಿ ಹೆಚ್ಚಿನ ಆದ್ಯತೆ ನೀಡುವುದು ಸೇರಿದಂತೆ ಇನ್ನಿತರೆ ವಿಷಯಗಳ ಬಗ್ಗೆ ಸಮಾವೇಶದಲ್ಲಿ ಚರ್ಚೆ ಮಾಡಲಾಗುವುದು ಎಂದರು. ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಅಹಿಂದ ವರ್ಗದವರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರಲೆಂದು ಜನ ಮತ ಹಾಕಿದ್ದು ಅವರನ್ನು ಮಧ್ಯದಲ್ಲಿ ಇಳಿಸುವ ಪ್ರಯತ್ನ ನಡೆಸುತ್ತಿರುವುದು ಸರಿಯಲ್ಲ. ಇದನ್ನು ಅಹಿಂದ ವರ್ಗ ಪ್ರಬಲವಾಗಿ ವಿರೋಧಿಸುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ದೇವಿರಿ ದೊಡ್ಡೇಶ್, ಸುಜಾತಾ, ಉಮಾದೇವಿ ಇದ್ದರು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಹಿಂದ ಸಂಘಟನೆ ಮೂಲಕ ನಮ್ಮ ಏನು ಸಿದ್ದರಾಮಯ್ಯನವರು ಎಲ್ಲ ವರ್ಗಗಳ ಜೊತೆಗೂಡಿ ಎಲ್ಲ ಸಮಾಜದ ಅಹಿಂದ ಮುಖಂಡರ ಮತ್ತು ಎಲ್ಲ ಹಿಂದುಳಿದ ವರ್ಗಗಳ ಜೊತೆಗೆ ಅವರು ಬೆರೆತು ಒಂದು ಸರ್ಕಾರವನ್ನು ರಚನೆ ಮಾಡಿ ಇಷ್ಟು ವರ್ಷ ಅವರು ನಮ್ಮ ಒಂದು ಕರ್ನಾಟಕದಲ್ಲೇ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಏನು ಹಿಂದಿನ ಅವಧಿಯ ಏನು ದೇವರಾಜ ಅರಸು ಅವರು ಒಂದು ಮಾಡಿದಂತಹ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ಅದು ಒಂದು ಅತಿ ಹೆಚ್ಚು ಅವಧಿಗೆ ಇವರು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಈ ಒಂದು ಪೂರ್ಣ ಅವಧಿಗೆ ಅವರೇ ಮುಂದುವರಿಬೇಕು ಅನ್ನೋದನ್ನು ನಾವು ಈ ಒಂದು ಸಂಘಟನೆ ಮೂಲಕ ಅವರಿಗೆ ಈ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಜಿಲ್ಲೆಯ ಅಹಿಂದ ವರ್ಗದ ನಾಯಕರನ್ನು ಅಲ್ಲಿ ಕರಿತಾ ಇದ್ದೇವೆ. ಎಲ್ಲ ಲೀಡ್ರನ್ನ ಕರೆದು ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ಸಹ ಕೊಡ್ತಾ ಇದ್ದೀವಿ. ಈ ಹಿಂದೆನೂ ಕೊಟ್ಟಿದ್ವಿ, ಅದು ಕೆಲವೊಂದು ಬದಲಾವಣೆಗೆ ಆಗಿದೆ. ಹಾಗಾಗಿ ಒಂದು ಮತ್ತೆ ಅಹಿಂದ ಸಂಘಟನೆಯನ್ನು ಮತ್ತೆ ಸ್ವಲ್ಪ ಅದನ್ನು ಎಲ್ಲ ತಾಲೂಕು ಜಿಲ್ಲೆಯಲ್ಲಿ ಚುರುಕು ಮೂಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಇದು ನಮ್ಮ ಒಂದು ರಾಜ್ಯದ ಅಧ್ಯಕ್ಷರಿದ್ದಾರೆ, ಅದು ಪ್ರಭುಲಿಂಗ ದೊಡ್ಡೋಣಿ ಅಂತಂದೇಳಿ. ಅದ ನಂತರ ಗೌರವ ಅಧ್ಯಕ್ಷರು ಸಿದ್ದಣ್ಣ ತೇಜಿ ಅಂತಂದೇಳಿ, ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು, ಆಮೇಲೆ ರಾಜ್ಯ ಕಾರ್ಯದರ್ಶಿ ಬೀರ್ಲಿಂಗ ಪೂಜಾರಿ ಅಂತಂದೇಳಿ, ಅಹಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬೀರ್ಲಿಂಗ ಪೂಜಾರಿ ಅಂತ, ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಅದು ಮೀಟಿಂಗ್ ಕರೆದಿದ್ದರು ಕಳೆದ ಒಂದು 2-3 ತಿಂಗಳ ಹಿಂದೆ. ಅದರ ನಂತರ ಈಗ ಒಂದು ಸಮಾವೇಶವನ್ನು ಕರೆದಿದ್ದಾರೆ. ನಾಳೆ ಒಂದು ಸಮಾವೇಶ, ಅದು ಸ್ಥಳ ಇಂದಿರಾ ಗಾಂಧಿ ಗಾಜಿನ ಮನೆ ಹುಬ್ಬಳ್ಳಿ, ಅಲ್ಲಿ ನಡೀತಾ ಇದೆ. ಹಾಗಾಗಿ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕಿನಿಂದ 100 ಜನ ಅಹಿಂದ ವರ್ಗದ ನಾಯಕರು ಅಲ್ಲಿ ಹೋಗ್ತಾ ಇದ್ದಾರೆ. ಆ ಒಂದು ಉದ್ದೇಶಕ್ಕೆ ನಾವು ದಾವಣಗೆರೆ ಜಿಲ್ಲೆಯ ಎಲ್ಲ ಅಹಿಂದ ವರ್ಗದ ಜನತೆಗೆ ಕರೆ ಕೊಡ್ತಾ ಇದ್ದೀವಿ. ಈ ಮೂಲಕ ಅಹಿಂದ ಸಮಾವೇಶದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತಂದೇಳಿ